ಮಂಡ್ಯದಲ್ಲಿ ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಈ ಐಶ್ವರ್ಯ ಗೌಡ ವಿರುದ್ಧ ವಂಚನೆಯ ಕೇಸ್ ಕೂಡ ದಾಖಲಾದ ಮೇಲೆ ಹಲವರು ಕೂಡ ಆರೋಪಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಈಗ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ಕೇಸ್ ನಡೀತಾ ಇದೆ. ನಿಖಿಲ್ ಅನಿತಾ ಹೆಸರು ಇದರಲ್ಲಿ ಎಳೆದು ತರುವಂತಹ ಕೆಲಸ ಆಗ್ತಿದೆ. ಈ ಸರ್ಕಾರ ಯಾರನ್ನ ಯಾವಾಗ ಏನು ಬೇಕಾದರೂ ಕೂಡ ಮಾಡಿಬಿಡ್ತಾರೆ. ನಿಖಿಲ್ ಅನಿತಾ ಕುಮಾರಸ್ವಾಮಿ ಐಶ್ವರ್ಯ ಮುಖವನ್ನೇ ನೋಡಿಲ್ಲ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಕಾನೂನು ವ್ಯವಸ್ಥೆಗಳೇನಾಗಿದೆ, ಎಲ್ಲಿಗೆ ಬಂದಿದ್ದೀರಿ ಕಾನೂನು ವ್ಯವಸ್ಥೆನಲ್ಲಿ? ಇವೆಂಥವು ಈಗ ಚಿನ್ನ ಬೆಳ್ಳಿದ ಬೇರೆ ನಡೀತಾ ಇದೆ. ಇದಂಥದ್ದು ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನೋ ನನ್ನ ಮೊನ್ನೆಯಿಂದ ಹೊಡಿತಾ ಇದ್ದೀರಿ ಟಿ ವಿಗಳಲ್ಲಿ. ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು, ಈ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಅದು ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ಗ್ರೌಂಡು ಅಂತ. ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು, ಯಾವ ಇಸ್ವಿನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ, ಅವರ ವ್ಯವಹಾರಗಳು 2016ರಲ್ಲಿ ಇಂಥದ್ದು 50 ಲಕ್ಷ 55 ಲಕ್ಷ 100 ಗ್ರಾಮ್ ಚಿನ್ನ ಅಂತ ಏನೋ ತೋರಿಸ್ತಾ ಇದ್ದೀರಲ್ಲ, ಆಗ ನಡೆದಿರೋ ಘಟನೆ ಅಂತೆ 2016. ಈಗ ತರಿಸಿದ್ದೀನಿ, ತರಿಸ್ತಾ ಇದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ಇದಕ್ಕೆ ಎಳೆದವರಲ್ಲ ಅಂತ ಹೇಳಿ. ಅಲ್ಲ ಸರ್, ಅವ್ರದ್ದು ಹೆಸರು ಬಂದಾಗ ಉದ್ದೇಶಪೂರ್ವಕವಾಗಿ ನಿಮ್ಮದು ಪ್ರಸ್ತಾಪ ಮಾಡಿಸ್ತಿದ್ದಾರೆ. ಇದು ಈ ಸರ್ಕಾರ ಇದೆಯಲ್ಲ, ಯಾರನ್ನೇ ಯಾವಾಗ ಏನು ಬೇಕಾದರೂ ಮಾಡ್ತಾರೆ. ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು ಐಶ್ವರ್ಯ ಗೌಡ ಅವರ ವಂಚನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಯೊಬ್ಬರು ದೂರು ಕೊಟ್ಟಿದ್ರು. ನಿಖಿಲ್ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಅವ್ರು ಗೊತ್ತು, ನಿಮಗೇನು ಕೆಲಸ ಬೇಕು ಮಾಡಿಸ್ಕೊಡ್ತೇನೆ ಅಂಥೇಳಿ 50 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ನನಗೆ ಅಂಥೇಳಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರೇ ಕ್ಲಾರಿಫಿಕೇಶನನ್ನು ಕೊಟ್ಟಿರುವಂಥದ್ದು. ಮಂಡ್ಯದಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವಂಚನೆಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯಗೆ ನೋಟಿಸ್ ಕೊಡಲಿಕ್ಕೆ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. 55 ಲಕ್ಷ ಹಣ 100 ಗ್ರಾಂ ಚಿನ್ನವನ್ನು ಪಡೆದು ವಂಚನೆ ಮಾಡಿರುವಂತಹ ಆರೋಪ ಐಶ್ವರ್ಯ ಮೇಲಿದೆ. ಹೆಚ್ಚು ಬಡ್ಡಿ ನೀಡುವ ಆಸೆಯನ್ನು ಕೊಟ್ಟು ವಂಚಿಸಿದ್ದಾರೆ ಐಶ್ವರ್ಯ ಗೌಡ ಅನ್ನುವಂತಹ ಆರೋಪ. 7-8 ವರ್ಷಗಳ ಹಿಂದೆಯೇ ವಂಚಿಸಿದ್ದಾರಂತೆ ಐಶ್ವರ್ಯ ಗೌಡ. ರವಿಕುಮಾರ್, ಪೂರ್ಣಿಮಾ ಎಂಬುವರಿಂದ ದೂರು ಸಲ್ಲಿಕೆ ಆಗಿರುವಂಥದ್ದು. ಐಶ್ವರ್ಯಗೆ ನೋಟಿಸ್ ಕೊಡಲಿಕ್ಕೆ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಈ ಮೂಲಕ ಐಶ್ವರ್ಯ ಗೌಡ ವಿರುದ್ಧ ದಾಖಲಾಗ್ತಾ ಇರುವಂತಹ ವಂಚನೆಯ ದೂರುಗಳ ಸರಣಿ ಮುಂದುವರೆದಿದೆ. ಮತ್ತಷ್ಟು ಜನ ಮುನ್ನೆಲೆಗೆ ಬಂದು ದೂರನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಂಚನೆಯನ್ನೇ ನಿತ್ಯ ಕಾಯಕ ಮಾಡಿಕೊಂಡಿದ್ಲು, ಹಾಸಿ ಹೊದ್ದಿದ್ಲು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕಾದಂತಹ ಸಂದರ್ಭದಲ್ಲಿ ಮತ್ಯಾವ್ಯಾವ ವಂಚನೆಯ ಪುರಾಣಗಳ ಅನಾವರಣ ಆಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು.